ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾನೇ ನಿಮ್ಮ ಮೇಘನ. ಸ್ಕೂಲಿಗೆ ಹೋಗಿದ್ದಾಳೆ. ಸೊ ನಾನು ಬರತ್ತಿದ್ರು ಹೋಗಿ ಇವಾಗ ತರಕಾರಿ ತಗೊಂಡು ಬರಬೇಕು. ಸೊ ನಮ್ಮನೆ ಎದುರುಗಡೆನೇ ತರಕಾರಿ ಹಾಕ್ತಾರೆ. ಸೊ ಅಲ್ಲಿ ಹೋಗಿ ತಗೊಂಡು ಬರೋಣ ಅಂತ ಹೊರಟಿದ್ದೀವಿ. ಸೊ ಬನ್ನಿ, ಇವತ್ತಿನ ಈ ವ್ಲಾಗ್ ಯಾವ ರೀತಿ ಇರುತ್ತೆ ನೋಡೋಣ. ಸೊ ಅವರು ಇಲ್ಲಿ ತುಂಬ ಫ್ರೆಶ್ ಆಗಿ ತರಕಾರಿ ಹಾಕ್ತಾರೆ. ಸೊ ಹಾಗೆ ನಾನು ಬರುತ್ತಿವಾಗ ಹೋಗಿ ತಗೊಂಡು ಬರೋಣ ಅಂತ ಬಂದ್ವಿ. ತರಕಾರಿ ತಂದಮೇಲೆ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಅದನ್ನು ನೀಟಾಗಿ ಆರಾಕೊಂಡ್ಬಿಡ್ತೀನಿ. ಸೊ ಆಮೇಲೆ ಎತ್ತಿಟ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಮತ್ತು ನೆಕ್ಸ್ಟ್ ನಾವು ಯೂಸ್ ಮಾಡಬೇಕಾದ್ರೆ ಮತ್ತೆ ತೊಳೆದು ಯೂಸ್ ಮಾಡಬೇಕು ಅಂತ ಏನೂ ಇರೋದಿಲ್ಲ. ಸೊ ಹಾಗಾಗಿ ನಾನು ತಂದಾಗಲೇ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಅದನ್ನು ಸ್ವಲ್ಪ ಹೊತ್ತು ಅಲ್ಲಿ ಅಡುಗೆ ಮನೆಯಲ್ಲೇ ಒಂದು ಬಟ್ಟೆ ಅಥವಾ ಒಂದು ಬ್ಯಾಗ್ ಏನಾದರೂ ಹಾಕಿಬಿಟ್ಟು ಚೆನ್ನಾಗಿ ನೀರೆಲ್ಲ ಫುಲ್ಲು ಡ್ರೈ ಆದಮೇಲೆ ಅದನ್ನು ಎತ್ತಿಟ್ಕೊತೀನಿ. ಸೊ ಈಗ ಆ ಕೆಲಸ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮನೆ ಕೆಲಸ ಎಲ್ಲ ಮಾಡಬೇಕಾದ್ರೆ ನಾನು ಮದುವೆಗಿಂತ ಮುಂಚೆ ಇರೋವಂಥ ನೆನಪಾಗುತ್ತೆ. ಸೊ ಆವಾಗ ಒಂದು ಲೋಟ ಕೂಡ ಎತ್ತಿಡ್ತಿರ್ಲಿಲ್ಲ. ಇವಾಗ ಈ ರೀತಿ ಎಲ್ಲ ಸಣ್ಣ ಪುಟ್ಟ ಕೆಲಸಗಳು, ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ಫಾಲೋ ಮಾಡಿಕೊಂಡು ನನ್ನ ಮನೇನ ಮ್ಯಾನೇಜ್ ಮಾಡ್ಕೊಂಡು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ನನ್ನ ಬಗ್ಗೆ ನನಗೇನೆ ಪ್ರೌಡ್ ಫೀಲ್ ಆಗುತ್ತೆ. ನಾವು ಹೆಣ್ಮಕ್ಳು ಜಾಸ್ತಿ ಫ್ಯಾಮಿಲಿ ನಮ್ಮ ಬಗ್ಗೆ ಹೇಳಿ, ನನ್ನ ಹಸ್ಬೆಂಡ್ ನನ್ನ ಬಗ್ಗೆ ಏನಾದರೂ ಮಾತಾಡಲಿ, ನನ್ನ ಬಗ್ಗೆ ಒಂಚೂರು ಅಪ್ರಿಷಿಯೇಟ್ ಇರಲಿ ಅಂತ ಆಸೆ ಇದ್ದೇ ಇರುತ್ತೆ. ಸೊ ಅವ್ರು ಹೇಳಿಲ್ಲ ಅಂತ ಅಂದ್ರೇನು, ನಿಮ್ಮ ಬಗ್ಗೆ ನಿಮಗೆ ಪ್ರೌಡ್ ಫೀಲ್ ಇದೆಯಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಇವಾಗ ಸೊಪ್ಪುಗಳನ್ನೆಲ್ಲ ತಗೊಂಡು ಬಂದಿದೆ. ಸೊ ಕೊತ್ತಂಬರಿ ಸೊಪ್ಪನ್ನ ಇದನ್ನ ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಡು ಬಿಡ್ತೀನಿ. ಈ ರೀತಿ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನೀವು ಆರಾಮಾಗಿ ಅಡುಗೆ ಮಾಡಬೇಕಾದ್ರೆ ಆರಾಮಾಗಿ ಹಾಗೆ ನೀಟಾಗಿ ಒಂದ್ಸತಿ ವಾಶ್ ಮಾಡಿಕೊಂಡು ಯೂಸ್ ಮಾಡ್ಕೊಂಡ್ಬಿಡ್ಬೋದು. ಈ ರೀತಿ ಚಿಕ್ಕದಾಗಿರುವಂತಹ ಟಿಪ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ಆರಾಮಾಗಿ ಕೆಲಸಗಳನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಇವಾಗ ಕಸ ಗುಡಿಸ್ಕೊತಾ ಇದ್ದೀನಿ. ಸೊ ತರಕಾರಿ ಸಿಪ್ಪೆ ಮತ್ತು ಸೊಪ್ಪು ಬಿಡಿಸ್ಕೊಂಡಿದ್ದು ಅದೆಲ್ಲ ಇತ್ತು. ಹಾಗಾಗಿ ಮನೆ ನೀಟಾಗಿ ಗುಡಿಸ್ಕೊಂಡ್ಬಿಡೋಣ ಇನ್ನೊಂದ್ಸತಿ ಅಂತ ಅಡುಗೆ ಮನೆಯಿಂದ ನೀಟಾಗಿ ಗುಡಿಸ್ಕೊತಾ ಇದ್ದೀನಿ. ಎಲ್ಲ ಕೆಲಸ ಮುಗಿಸಿ ಇವಾಗ ನನಗೆ ತಿಂಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲಾದ್ರ ಜೊತೆ ನಮ್ಮನ್ನ ನಾವು ಕೇರ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ದಿನದಲ್ಲಿ 10 ಮಿನಿಟ್ಸ್ ಅದು ನಮಗೋಸ್ಕರ ಟೈಮ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೆಲ್ದಿ ಫುಡ್ ತಿನ್ನೋದು, ಮೆಂಟಲ್ ಹೆಲ್ತ್ ಬಗ್ಗೆ ಯೋಚನೆ ಮಾಡೋದು, ಅಥವಾ ಯಾವುದಾದ್ರೂ ಒಂದು ಒಳ್ಳೆ ನಿಮಗಿಷ್ಟ ಆಗಿರೋ ಥರ ಏನಾದರೂ ಮಾಡೋದು. ಸೊ ಈ ರೀತಿ ಮಾಡೋದ್ರಿಂದ ನಾವು ಕೂಡ ತುಂಬಾ ಖುಷಿಯಾಗಿರ್ಬೋದು. ಹಾಗೆ ಫ್ಯಾಮಿಲಿನೂ ಕೂಡ ತುಂಬ ಖುಷಿಯಾಗಿ ಇಟ್ಕೋಬೋದು. ಫ್ಯಾಮಿಲಿ ಪ್ರತಿಯೊಬ್ಬರ ಬಗ್ಗೆ ಯೋಚನೆ ಮಾಡ್ತೀನಿ. ಸೊ ಈಗ ಆರಾಮಾಗಿ ಕುತ್ಕೊಂಡು ತಿಂಡಿ ತಿಂದಮೇಲೆ ಮುಂದಿನ ಕೆಲಸನ ಮುಂದುವರ್ಸ್ಕೊತಾ ಇದ್ದೀನಿ. ಸೊ ಬಟ್ಟೆ ಮಡ್ಸೋದಿತ್ತು. ಸೊ ಇದಂತೂ ತುಂಬ ಬೋರಿಂಗ್ ಕೆಲಸ, ನಿಮಗೆಲ್ಲರಿಗೂ ಗೊತ್ತು. ಹಾಗಾಗಿ ನೀಟಾಗಿ ಬಟ್ಟೆನೆಲ್ಲ ಮಡಿಸಿ ಎತ್ತಿಟ್ಬಿಡೋಣ ಅಂತ ಮಡ್ಸಿಟ್ಕೊತಾ ಇದ್ದೀನಿ. ಸೊ ಹೀಗೆ ನನ್ನ ರುಟೀನಲ್ಲಿ ನಾನು ಸಣ್ಣದಾಗಿ ಟಿಪ್ಸ್ಗಳನ್ನ ಫಾಲೋ ಮಾಡಿಕೊಂಡು ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ. ಕೆಲವು ಸತಿ ನನಗೂ ಕೂಡ ಬೇಜಾರಾಗುತ್ತೆ. ಸೊ ಅಂಥ ಟೈಮಲ್ಲಿ ನಾನು ನನ್ನ ಮನೆಯಲ್ಲಿ ನಾನೇ ಒಬ್ಳು ಮ್ಯಾನೇಜರ್, ನನ್ನ ಮನೆ ಒಂದು ಕಂಪ್ನಿ ಅಂತ ಅಂದ್ಕೊಂಡು, ಸೊ ನಾನು ಎಲ್ಲರನ್ನೂ ಮ್ಯಾನೇಜರ್ ಹೇಗೆ ಆಫೀಸಲ್ಲಿ ಮ್ಯಾನೇಜ್ ಮಾಡ್ತಾನೆ ಅದೇ ರೀತಿ ನಾನು ಎಲ್ಲರನ್ನೂ ಮ್ಯಾನೇಜ್ ಮಾಡಿಕೊಂಡು ನನ್ನ ಕೆಲಸನ ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ ಅಂತ ಈ ರೀತಿ ನಾನು ನನಗೆ ಫೀಲ್ ಮಾಡಿಕೊಂಡು ನನ್ನ ಕೆಲಸನ ಮಾಡ್ಕೊಂಡು ಹೋಗ್ತೀನಿ. ಸೊ ಎಲ್ಲ ಕೆಲಸ ಮುಗಿಸಿ ಇವಾಗ ಸ್ನಾನ ಮಾಡೋಣ ಅಂತ ಹೋಗಿ ಅದಕ್ಕಿಂತ ಮುಂಚೆ ಸಿಂಕ್ ಕ್ಲೀನ್ ಮಾಡಬೇಕಿತ್ತು, ಅದನ್ನು ಮಾಡ್ಕೊತಾ ಇದ್ದೀನಿ. ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಸೊ ಹೀಗೆ
ಹೀಗೆ ನನ್ನ ರುಟೀನಲ್ಲಿ ನಾನು ನನ್ನ ಕೆಲಸನ ಮ್ಯಾನೇಜ್ ಮಾಡ್ಕೊಂಡು ಹೋಗುವಂಥದ್ದು. ಸೊ ಎಲ್ಲ ದಿನವೂ ಇದೇ ರೀತಿ ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ದಿನ ನನಗೂ ಕೂಡ ಬೇಜಾರಾಗುತ್ತೆ, ಬೋರ್ ಆಗಿರ್ತೀನಿ ಮಾಡೋದಕ್ಕೆ. ಸೊ ಹೀಗೆ ಎಲ್ಲವಾಗಲೂ ಪರ್ಫೆಕ್ಟ್ ಆಗಿರಬೇಕು ಅಂತ ಅದು ಸಾಧ್ಯನೇ ಇಲ್ಲ. ಪರ್ಫೆಕ್ಷನ್ ನೋಡಬಾರ್ದು. ಸೊ ಅವತ್ತಿನ ದಿನ ಏನಾಗುತ್ತೆ, ಸೊ ಹೇಗಾಗುತ್ತೆ, ಯಾವತ್ತೂ ನಮಗೆ ಮಾಡೋಕ್ಕೆ ಇಷ್ಟನೇ ಇಲ್ಲ ಅಂತ ಅಂದಾಗ ನಾನು ಸಿಂಪಲಾಗಿ ರೈಸ್ ಮಾಡಿ ರಸಮ್ ತರಿಸ್ಕೊಂಡ್ಬಿಡ್ತೀನಿ. ಸೊ ನಾನು ಕೂಡ ಪರ್ಫೆಕ್ಟ್ ಇಲ್ಲ, ನಾನು ಪರ್ಫೆಕ್ಟ್ ಅಂತ ಯಾವತ್ತೂ ನಾನು ತೋರಿಸಿಲ್ಲ. ಸೊ ನಾನು ಹೇಗೆ ಮಾಡ್ತೀನಿ ಮ್ಯಾನೇಜ್ ಮಾಡ್ಕೋತೀನಿ ಅಂತ ನಾನು ನಿಮಗೆ ತೋರಿಸಿದ್ದೀನಿ ಅಷ್ಟೇ. ಸೊ ಹೀಗೆ ನನ್ನ ಇವತ್ತಿನ ರುಟೀನ್ ಇತ್ತು. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ ಅಂತ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಟೇಕ್ ಯು. ಬಾಯ್.